ಎಲ್ಲರೂ ಹೇಳ್ತಿದ್ದಾರೆ ಒಳ್ಳೇದು ಅಂತೇಳಿ, ಒಳ್ಳೇದಾಗ್ತಾ ಇದೆ, ಪವರ್ಗಳು ನಡೀತಾ ಇದೆ ಅಂತ ಹೇಳಿ. ಈಗ ಯಾರೋ ಹೇಳಿದ್ರು ನಂಗೆ ಇದು ತುಂಬಾ ಚೆನ್ನಾಗಿ ತುಂಬಾ ಒಳ್ಳೇದಾಗಿದೆ ಎಷ್ಟೊಂದ್ ಜನಕ್ಕೆ ಅಂತ. ಆಮೇಲೆ ನಾನು ಲೈನಲ್ಲಿ ನಿಂತಿರೋವಾಗ್ಲೂ ಒಂದ್ ಇಬ್ರು ಮೂರ್ ಜನ ಎಷ್ಟೊಂದ್ ಜನ ಸಿಕ್ಕಿರೋರಲ್ಲ ನಂಗೆ, ನೀವೇನ್ ಅನ್ಕೊಂಡಿದೀರಾ ಅದಾಗತ್ತೆ ಒಳ್ಳೇದಾಗತ್ತೆ ತಲೆ ಕೆಡ್ಸ್ಕೊಬೇಡಿ ಹೋಗಿ ಅಂತ. ಎಡವಿದರು ನೀನಿರುವೆ, ತೊದಲಿದರು ನೀನಿರುವೆ, ನಿನ್ನದೇ ಎಲ್ಲ ಎನ್ನುವೆ, ಗುರುರಾಯ ನನ್ನದೇ ಗಳಿಂದ ಬರ್ತಾ ಇದ್ದೀನಿ. ನಾನು ಕೂಡ ವ್ರತ ಅಂದರೆ ಕಾಯಿ ಕಟ್ಟೋದನ್ನು ಮಾಡಿದ್ದೆ. ಕಾಯಿ ಕಟ್ಟಿದ್ಮೇಲೆ ನಾನು ಅಂದ್ಕೊಂಡಿದ್ದಾಗಿದೆ. ತುಂಬ ಪಾಸಿಟಿವ್ ವೈಬ್ಸ್ ಇದೆ. ನಂಗೆ ಬಂದು ಫಸ್ಟ್ ವೀಕಿಂದನೇ ತುಂಬ ನೆಮ್ಮದಿ ಅನ್ನಿಸ್ತು. ನಾನು ಏನು ಅಂದ್ಕೊಂಡು ಕಾಯಿ ಕಟ್ಟಿದ್ದೆ ಅದಾಗಿದೆ ನನಗೆ. ಸೊ ಆ ಖುಷಿಯಿಂದ ಮತ್ತೆ ನಾನು ಕಂಟಿನ್ಯೂ ಮಾಡ್ತಾನೆ ಇದ್ದೀನಿ, ಈ ಟೆಂಪಲ್ಗೆ ಬರ್ತಾನೆ ಇದ್ದೀನಿ. ಯಾರ್ಯಾರಿಗೆ ಪ್ರಾಬ್ಲಮ್ಸ್ ಇದೆ ಖಂಡಿತ ಬಂದು ಕಟ್ಟಿ. ನಂಬಿಕೆನೇ ಮೇಯ್ನು. ನೀವು ನಂಬಿಕೆಯಿಂದ ಮಾಡಿದ್ರೆ ರಾಯರು ನಿಮಗೆ ಪ್ರಸಾದ ಕೊಟ್ಟೇ ಕೊಡ್ತಾರೆ. ರಾಯರ ಬಗ್ಗೆ ಅದು ಒಂಥರ ಪವಾಡ. ಅವ್ರನ್ನ ನೆನೆಸ್ಕೊಂಡು ಏನಾದರೂ ಮಾಡಿದ್ರೆ, ನಾನು ಎಲ್ಲೇ ಹೋಗಿರಲಿ ಏನೇ ಮಾಡ್ತಿರಲಿ ಒಂದ್ಸರಿ ರಾಯರನ್ನ ನೆನೆಸ್ಕೊಂಡ್ರೆ ನನಗೇನು ಆಗಬೇಕು ಅಂತ ಕೆಲಸ ಇರುತ್ತೆ ಅದು ತುಂಬ ಈಸಿಯಾಗಿ ಆಗುತ್ತೆ ಸರ್. ನಂಗೆ ಅದು ಖುಷಿ ಇದೆ. ಎಲ್ಲರೂ ಹೇಳ್ತಿದ್ದಾರೆ ಒಳ್ಳೇದು ಅಂತೇಳಿ, ಒಳ್ಳೇದಾಗ್ತಾ ಇದೆ, ಪವರ್ಗಳು ನಡೀತಾ ಇದೆ ಅಂತ ಹೇಳಿ. ರಾಯರ ಬಗ್ಗೆ ಹೇಳೋಕ್ಕೆ ಅಂತಂದರೆ ಮಾತುಗಳು ಸಾಲಲ್ಲ. ಅದು ಅಷ್ಟು ಹೇಳೋವಂಥ ವ್ಯಕ್ತಿ ಅಷ್ಟು ದೊಡ್ಡ ವ್ಯಕ್ತಿನೂ ಅಲ್ಲ. ಬಟ್ ಇದ್ರೂ ಹೇಳ್ಬೇಕು ಅಂದ್ರೆ ರಾಯರ ಬಗ್ಗೆ ಹೇಳ್ಬೇಕು ಅಂತಂದರೆ, ನಾನು ಮಂತ್ರಾಲಯಕ್ಕೆ ಸುಮಾರು ಸಲ ಹೋಗಿದ್ದೀನಿ. ಅಲ್ಲಿ ರಾಯರನ್ನ ನೋಡಿದಾಗೆಲ್ಲ ನನಗೆ ಒಂಥರ ವೈಬ್, ಪಾಸಿಟಿವ್ ವೈಬ್ ಅಂತ ಹೇಳ್ಬೋದು. ಅದು ಅಂತೂ ಇದ್ದೇ ಇರುತ್ತೆ. ಪ್ಲಸ್ ಇಲ್ಲಿ ಬಂದಾಗಲೂ ಅಷ್ಟೇ, ಒಳಗಡೆ ಹೋಗ್ತಾ ಇದ್ದಂಗೆ ಆ ಒಂದು ವೈಬ್ ಏನಿದೆ ಅದು ತುಂಬಾ ಅದು ಒಳಗೆ ಹೋಗಿ ಅನುಭವ ಪಟ್ಟರೆ ಅದು ಗೊತ್ತಾಗೋದು. ಹಂಗೆ ಹೇಳಿದ್ರೆ ಅದು ಬಹುಶಃ ಅರ್ಥ ಆಗ್ಲಿಕ್ಕಿಲ್ಲ. ಅಲ್ಲಿ ಬಂದು ಅಲ್ಲಿ ನೋಡಿ ಒಳಗಡೆ ಹೋದ್ರೇ ಗೊತ್ತಾಗ್ತದೆ. ಗುಡ್ ವೈಬ್ರೇಷನ್. ಬರೋವಾಗ ಮೂಡ್ ಒಂಚೂರು ಚೆನ್ನಾಗಿರಲಿಲ್ಲ, ಬಟ್ ಹೋಗೋವಾಗ ಒಂಥರ ಪಾಸಿಟಿವ್ ಎನರ್ಜಿ ಚೆನ್ನಾಗಿದೆ. ಬನ್ನಿ. ನಮ್ಮ ಮನೇಲಿ ನಮ್ಮಮ್ಮ ಎಲ್ಲ ಅನ್ಕೊಂಡಿದ್ದಾರೆ ನಮ್ಮ ಬಗ್ಗೆ. ಸೊ ಅದಾಗಿದೆ. 3ನೇ ವಾರಕ್ಕೆ ನಾನು ಬಂದು, ಇದು 4ನೇ ವಾರ. 3ನೇ ವಾರಕ್ಕೆ ನಾನು ಏನು ಅನ್ಕೊಂಡಿದ್ದೆ ಅದು ನಮ್ಗೆ ಆಗಿದೆ. ಒಟ್ಟಿನಲ್ಲಿ ನಮ್ದವ್ರು ಯಾವತ್ತೂ ರಾಯರು ನಮ್ದವ್ರು ಯಾವತ್ತೂ ಕೈ ಬಿಟ್ಟಿಲ್ಲ, ಕೈದು ಬಿಡೋದಿಲ್ಲ. ಅವರು ಕೆಟ್ಟದ್ದು ಆಗಲ್ಲ, ಎಲ್ಲ ತುಂಬ ಒಳ್ಳೇದಾಗಿದೆ. ನಮ್ಮ ಫ್ಯಾಮಿಲಿಲಿ ತುಂಬ ಪ್ರಾಬ್ಲಮ್ ಇತ್ತು, ಈಗ ಇದು ಬಂದಮೇಲೆ ನಮ್ಗೆ ಒಳ್ಳೇದಾಗಿದೆ. ನಾನು ಲಾಸ್ಟ್ ವೀಕ್ ಇಂಟರ್ನ್ಯಾಷನಲ್ಗೆ ಹೋಗ್ತಿದ್ದೆ. ಸೊ ಅವಾಗ ನಮ್ಮ ಮಮ್ಮಿ ಅವರು ಕೇಳ್ಕೊಂಡಿದ್ರು, ಹೋಗಿ ಹುಷಾರಾಗಿ ಬಂದರೆ ಏನಾದರೂ ಪ್ಲಸ್ ಮಾಡು ಅಂತ. ಆವಾಗ ಹೂವು ಕೊಟ್ಟಿದ್ರು ಅಂದರೆ, ಸೊ ನಾನು ಆರಾಮಾಗಿ ಹೋಗಿ ಆರಾಮಾಗೆ ಬಂದಿದ್ದೀನಿ. ಸೊ ಅದು ಒಂದು ಎಕ್ಸಾಂಪಲ್ ಹೇಳ್ಬೋದು. ವಿ ಫೀಲ್ ಗುಡ್. ನಾವು ಯಾವಾಗ ಪ್ರೇ ಮಾಡ್ತೀವಿ ಆವಾಗ ನಮಗೆ ಒಂಥರ ಪಾಸಿಟಿವ್ ವೈಬ್ ಸಿಗುತ್ತೆ. 24 ಜನವರಿ ಫಸ್ಟ್ ಡೇ ಬಂದೆ. ಅವಾಗಿಂದ ನನಗೆ ಇಲ್ಲಿ ಹೋಗ್ಬೇಕಂತ ಅನಿಸ್ತಾ ಇತ್ತು. ಇವಾಗ 10ನೇ ವಾರ ನಾನು ಕಾಯಿ ಕಟ್ತಾ ಇದ್ದೀನಿ. ನಾನು ಅಂದ್ಕೊಂಡಿರೋದು ಆಗ್ತಾ ಇದೆ. ಇನ್ನೊಂದು ಕಾಲು ಭಾಗ ಇದೆ, ಅದಾಗಬೇಕು. ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು 11 ವಾರ ಇದೆ, ಬರ್ತಾ ಇದ್ದೀನಿ. ರಾಯರ ಬಗ್ಗೆ ತುಂಬ ನಂಬಿಕೆ ಇದೆ, ನನಗಂತೂ ಪಾಸಿಟಿವ್ ಇದೆ. ಎಲ್ಲರೂ ನಮ್ಗೆ ಸ್ವಲ್ಪ ಯಾವುದೋ ಅಮೌಂಟು ಬರಬೇಕಿತ್ತು, ಅವ್ರು ಇವಾಗ ಕೊಡ್ತೀವಿ ಅಂತ ಫೋನ್ ಮಾಡಿ ಇಟ್ಟಿದ್ದಾರೆ, ಇನ್ನೂ ಬಂದಿಲ್ಲ. ಅದಕ್ಕೋಸ್ಕರ ಅವರೇ ಫೋನ್ ಮಾಡಿ ಫೋನೆಲ್ಲ ಚೇಂಜ್ ಮಾಡ್ಕೊಂಡಿದ್ರು, ಎಲ್ಲ ಆಗಿತ್ತು. ಮತ್ತು ಇವಾಗ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಮತ್ತು ನಮ್ಮದು ಸ್ವಲ್ಪ ಪರ್ಸ್ನಲ್ ಇತ್ತು, ಅದೆಲ್ಲ ಆಗ್ತಾ ಇದೆ ಸರ್. ನಾನೇನು ಅಂದ್ಕೊಂಡಿದ್ನೋ ಅದಾಗಿದೆ. ಇನ್ನೊಂದು ಸ್ವಲ್ಪ ಇದೆ, ಅದನ್ನ ಈ ವಾರ ಕ್ಲಿಯರ್ ಆಗೋ ಅಷ್ಟೊತ್ತಿಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ನಂಬಿಕೆ ಇದೆ ರಾಯರ ಮೇಲೆ. ರಾಯರು ಬಿಟ್ಟರೆ ನಾವಿಲ್ಲ.